ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಮಗಳು ಕ್ಯಾಟಗರಿಯಲ್ಲಿ ಈ ವರ್ಷ ನಾಮಿನಿ ಆಗ್ತಾರೋರು ಯಾರ್ಯಾರು ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಮಗಳು ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಶ್ರಾವಣಿ, ಪುಟ್ಟಕ್ಕನ ಮಕ್ಕಳು ಇಂದ ಸಹನಾ, ಸ್ನೇಹ, ಸುಮಾ, ಅಮೃತಧಾರಿಯಿಂದ ಭೂಮಿಕಾ, ಲಕ್ಷ್ಮೀ ನಿವಾಸದಿಂದ ಭವನ, ಜಾಹ್ನವಿ, ನಾನಿನ್ನ ಬಿಡಲಾರೆಯಿಂದ ಹಿತಾ, ಬ್ರಹ್ಮಗಂಟುವಿನಿಂದ ದೀಪಾ, ಭೂಮಿಕಾ ಅವರೇ, ನಿಮ್ಮ ಸೀರಿಯಲ್ ನೋಡ್ತಾರೆ ಅಂತ ಎಲ್ಲಾ ಕನ್ನಡಿಗರು ಹೇಳ್ತಾ ಇರೋದು ಒಂದೇ ಒಂದು ಮಾತು. 5 ವರ್ಷದ ನಂತರ ಭೂಮಿಕಾ ಅವರು ಮತ್ತೆ ಟೀಚರ್ ಆಗಿ ಬಂದಿದ್ದಾರೆ, ಒಂದು ಮುದ್ದು ಮಗಳ ಅಮ್ಮ ಆಗಿದ್ದಾರೆ. ಎಲ್ಲಾ ಕನ್ನಡಿಗರು ನಿಮ್ಮ ಪಾತ್ರವನ್ನ ಬಿಗಿದು ಅಪ್ಪಿಕೊಂಡಿದ್ದಾರೆ. ಸೊ ಈ ಮೆಚ್ಚುಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಭೂಮಿಕಾ ಅನ್ನೋದು ಬರೀ ನಾನ್ ಮಾತ್ರ ಅಲ್ಲ, ಭೂಮಿಕಾನ ಸೃಷ್ಟಿ ಮಾಡಿದ್ದು ಮಹೇಶ್ ಸರ್. ಮಹೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರಕಾಶ್ ಸರ್, ಮಹೇಶ್ ಸರ್ ಬಂದ್ರೆ ನೀವು ಅಲ್ಲಿ ಕೂತಿರ್ಬಾರ್ದು, ದಯವಿಟ್ಟು ನೀವು ಬರಬೇಕು. ಗೌತಮ್ ರೈಟರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ವೆಂಕಿ ಅವರು ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಎಡಿಟರು, ನಮ್ಮ ಡೈರೆಕ್ಟರ್ ಸರ್ ಗುರು ಸರ್, ರಾಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಮ್ಯಾನೇಜರು ದೇವರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ನೀವು ನೋಡೋ ಈ ಭೂಮಿಕಾ, ಇಟ್ ಈಸ್ ನಾಟ್ ಜಸ್ಟ್ ಮೀ, ಇಟ್ ಈಸ್ ದಿಸ್ ಇಸ್ ಭೂಮಿಕಾ. ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದು ಡ್ರಾಯಿಂಗ್ ಬುಕ್ ಇಟ್ಕೊಂಡು ಡ್ರಾ ಮಾಡಿರ್ತೀವಿ, ಕಲರ್ ಬರೆದಿರ್ತೀವಿ. ಸೊ ಹಾಗಾಗಿ ಆ ಡ್ರಾಯಿಂಗ್ ಬುಕ್ ಅನ್ನೋದ ಒಂದು ಕಾನ್ಸೆಪ್ಟ್ ನ ತಂದಿರೋದು ಜಿ ಕನ್ನಡ ಕ್ರಿಯೇಟಿವ್ ಟೀಮ್. ರಾಘವೇಂದ್ರ ಹುಣಸೂರ್ ಸರ್, ಚೇತನ್ ಅವರು, ಸುಧಿ ಅವರು, EP ರಕ್ಷಾ ಅವರು, ನೀವು ಆದ್ರೆ ದಯವಿಟ್ಟು ಬನ್ನಿ ಪ್ಲೀಸ್. ಚೇತನ್ ದಯವಿಟ್ಟು ಎಲ್ಲಾದ್ರೂ ಬನ್ನಿ. ಅವರಿದ್ರೆ ಅಭಿ ಅವ್ರು ಇರಲೇಬೇಕು. ಅಭಿ ಅವರೇ, ಅಪಾರ್ಟ್ ಫ್ರಮ್ ದಿಸ್ ಟೀಮ್, ದಿಸ್ ಟೆಕ್ನಿಕಲ್ ಟೀಮ್, ಯಾರನ್ನ ನೀವು ನೋಡಿಲ್ಲ, ನನ್ನ ಸಹ ಕಲಾವಿದರು ಪ್ರತಿಯೊಬ್ಬರು ಸಹ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಭೂಮಿಕಾ ಅನ್ನೋದು ಈ ಟೆಕ್ನಿಕಲ್ ಟೀಮಿಂದಾನೇ ಸಾಧ್ಯ. ಆ್ಯಂಡ್ ನಿಮ್ಮ ಮನಸ್ಸನ್ನು ಗೆದ್ದಿರ್ತೀನಿ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಮನೆ ಮಾಡಿದ್ದೀನಿ ಅನ್ನೋದಕ್ಕೆ ನೀವು ಕಾರಣ, ನಾನಲ್ಲ. ನೀವು ನನಗೆ ಆ ಪ್ರೀತಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ನಿಮ್ಮ ಒಂದು ಪರಿಶ್ರಮದಿಂದ ಅಮೃತಧಾರೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ನಿಮ್ನೆಲ್ಲ ನಾನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಬ್ರಹ್ಮಗಂಟು ಧಾರಾವಾಹಿಯ ದೀಪಾ. ಮಗಳು ಅನ್ನೋದು ಅಮ್ಮಂಗೆ ಬೆಸ್ಟ್ ಫ್ರೆಂಡ್, ಅಪ್ಪಂಗೆ ಕೇರ್ ಟೇಕರ್, ಸಪೋರ್ಟ್ ಸಿಸ್ಟಮ್. ಸೊ ಮಗಳ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದ್ದು ತುಂಬಾ ಖುಷಿ ಆಗ್ತದೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚಿಂದು ಮರಿಯಾಗಿ ಮಗಳಾಗಿ ಆಯ್ಕೆ ಆಗಿರೋದು ಎಷ್ಟು ಖುಷಿಯಾಗಿದೆ. ಜಾಹ್ನವಿ ಅನ್ನೋ ಪಾತ್ರಕ್ಕೆ ಅಪ್ಪ ಅಮ್ಮನೇ ಎಲ್ಲ, ಅಪ್ಪ ಅಮ್ಮ ಅಕ್ಕ. ಇವತ್ತು ಅಕ್ಕ ಮಿಸ್ಸಿಂಗು, ಅವಳು ಕೂಡ ನನ್ನ ಜೊತೆ ಮಗಳಾಗಿ ನಾಮಿನೇಟ್ ಆಗಿದ್ದಾಳೆ. ನಾವಿಬ್ರು ಅಷ್ಟೇ, ಅಪ್ಪ ಅಮ್ಮನೇ ಎಲ್ಲ, ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧವಾಗಿರ್ತೀವಿ. ಸೊ ಹಾಗಾಗಿ ಆ ಒಂದು ಕ್ಯಾಟಗರಿಗೆ ನಾಮಿನೇಟ್ ಆಗಿರೋದು ತುಂಬಾನೇ ಖುಷಿ ಇದೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನ ಶ್ರಾವಣಿ ಸುಬ್ರಹ್ಮಣ್ಯದ ಶ್ರಾವಣಿ. ವೆರಿ ಹ್ಯಾಪಿ ದಟ್ ಈ ಒಂದು ಕ್ಯಾಟಗರಿಯಲ್ಲಿ ನಾನು ನಾಮಿನೇಟ್ ಆಗಿರೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ. ಮಗ, ಮಗಳು, ಅಪ್ಪ, ಅಮ್ಮ, ಈ ವರ್ಡಲ್ಲೇ ಒಂದು ಫೀಲ್ ಇರುತ್ತೆ. ಹೌದು. ಸೊ ನಾನು ಇದಕ್ಕೆ ನಾಮಿನೇಟ್ ಆಗಿರೋದು ತುಂಬಾ ಖುಷಿ ಇದೆ. ಏನಕ್ಕಂದ್ರೆ ನಮ್ಮ ಅಪ್ಪ ಹೇಳ್ದಂಗೆ ನಾನು ಕೇಳ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕನೂ. ಸೊ ನನಗೆ ಸಿಗದೆ ಇನ್ಯಾರಿಗೆ ಸಿಗುತ್ತೆ ಅವಾರ್ಡ್ ಅಂತ ತುಂಬಾನೇ ಸ್ಟ್ರಾಂಗ್ ಫೀಲ್ ಇದೆ. ನೋಡ್ಬೇಕು. ನಾಮಿನೇಷನ್ ಅಲ್ಲಿ ಬಂದಿರೋದು ಎಷ್ಟು ಖುಷಿಯಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಇದು ನನ್ನ 4th ನಾಮಿನೇಷನ್. ಅಪ್ಪ ಅಮ್ಮಂಗೆ ಬೆಸ್ಟ್ ಮಗಳಿಗೆ ಆಗಿರ್ತೀನಿ, ಬಟ್ ಹಂಗೆ ಝೀಗೂ ಬೆಸ್ಟ್ ಮಗಳು ಅನ್ಕೊಂಡಿದ್ದೆ. ವೆರಿ ನೈಸ್. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ಸೋ ಮಚ್. ಇನ್ನು ಸಹನಾ. ಇದು ನನ್ನ 4th ಇಯರ್ ನಾಮಿನೇಷನ್ ಇವೆಂಟ್. ತುಂಬ ಖುಷಿ ಆಗ್ತಿದೆ. ಜಿ ಕನ್ನಡಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಪುಟ್ಟಕ್ಕನ ಮಕ್ಕಳು ಅಂತ ಒಳ್ಳೆ ಟೀಮ್ನ ನನಗೆ ಕೊಟ್ಟಿದ್ದಕ್ಕೆ, ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ, ಆ ಒಂದು ಮೆಮೊರಿ ನಂಗೆ ಲೈಫ್ ಟೈಮ್ ಇರುತ್ತೆ. ಥ್ಯಾಂಕ್ ಯು. ವೆರಿ ಗುಡ್. ಇನ್ನು ನಿಜವಾಗ್ಲೂ ನೆಚ್ಚಿನ ಮಗಳು ಪುಟಾಣಿ ಮಗಳಿದ್ದಾಳೆ, ನಾನಿನ್ನ ಬಿಡಲಾರೆ ಹಿತ. ಏನ್ ಅಭಿಮಾನಿಗಳು, ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಿರಂಜನ್ ಮಾಮ, ನಾನ್ ಜಿ ಕನ್ನಡ ಬಂದೆ ಅಂತ ನೀವು ನನ್ನಿಂದ ಬಂದ್ಬಿಟ್ರಿ. ನಾನಿನ್ನ ಬಿಡಲಾರೆ ಏನು ಅಂತ ನಾನು ನಿನ್ನಿಂದ ಬಂದ್ಬಿಟ್ಟೆ. ಆ
ಸೀರಿಯಲ್ ಟೈಟಲ್ ಟ್ರ್ಯಾಕ್ ನಲ್ಲಿ ತುಂಬಾ ಚೆನ್ನಾಗಿ ಹಾಡ್ತೀಯ ಅಂತಲ್ಲ, ಹಾ ಹಾಡ್ತೀಯ ಒಂದ್ 2 ಲೈನು? ಓಕೆ. ಓಕೆ. ಲಾಲಿ ಲಾಲಿ ಜೋ ಲಾಲಿ, ಈ ತಾಯಿಯ ಕರುಳು ಕೂಗಿದೆ, ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಲಾಲಿ ಲಾಲಿ ಜೋ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೋ ಲಾಲಿ, ಜೋ ಜೋ ಲಾಲಿ. ಏನಾಯ್ತು? ಗೊತ್ತಿಲ್ಲ, ನಾನೇ ಎಮೋಷನಲ್ ಆಗ್ಬಿಟ್ಟೆ. ಇವಳು ಯಾವಾಗ ಹಾಡಿದ್ರು ನಂಗೆ ತುಂಬ ಖುಷಿ ಆಗುತ್ತೆ. ಸಚ್ ಎ ಟ್ಯಾಲೆಂಟೆಡ್ ಮಗು ಇದು. ಬ್ಲೆಸ್ ಯು ಕಂದ. ನೋಡಿ ಹೇಗೆ ಹೆಸರಿಗೆ ಒಂದು ಧಾರಾವಾಹಿ ಫಿಕ್ಷನ್ ಅಂತ, ಸೀರಿಯಲ್ ಅಲ್ಲಿ ಅವ್ರು ಆಕ್ಚುಲಿ ಮಗು ವಿಲನ್. ಇಲ್ಲಿ ನೋಡಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ನಾನು ಹಾ. ನನ್ನ ಡೈರೆಕ್ಟರ್ ಸರ್ ಸತೀಶ್ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕಾರ್ತಿಕ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಟೀಮಿಗೂ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಮಮ್ಮಿ ಡ್ಯಾಡಿ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡಿ, ಮಮ್ಮಿ ಡ್ಯಾಡಿ ಅಂದರೆ ನಮ್ಮ ಸೀರಿಯಲ್ ಮಮ್ಮಿ ಡ್ಯಾಡಿ, ಅಮ್ಮ ಅಪ್ಪ ಅಂದರೆ ನಮ್ಮ ರಿಯಲ್ ಅಪ್ಪ ಅಮ್ಮ. ಏನ್ ಚೆನ್ನಾಗಿ ಹೇಳ್ದಮ್ಮ. ಮಮ್ಮಿ ಡ್ಯಾಡಿ ಆಕ್ಚುಲಿ ಇಬ್ರು ಸ್ಟೇಜ್ ಮೇಲೆ ಬಂದ್ಬಿಡಿ ಪ್ಲೀಸ್. ಇವಳ ಜೊತೆ ಒಂದು ಬಾಂಡಿಂಗ್ ಆಗಿದೆ. ಇವಳು ಇದ್ರೆ ನಮ್ಮ ಸೆಟ್ಟಲ್ಲಿ ಒಂದೇನೋ ಒಂದು ಜೀವ. ಅವಳಲ್ಲಿ ಓಡಾಡ್ತಿದ್ರು ಅವಳನ್ನ ನೋಡಿನೇ ನಾವು ಖುಷಿ ಪಡ್ತೀವಿ. ಇಲ್ಲ ಅವಳು ನಮ್ಮ ಜೊತೆ ಮಾತಾಡ್ತಿದ್ರು ನಮ್ಗೆ ಅದೊಂದು ಒಂಥರ ಖುಷಿ. ರಿಯಲ್ ಸೆಟ್ಟಲ್ಲಿ ಅಮ್ಮ ಅಪ್ಪ ನಾವೇ ಎಂಟರ್ಟೈನ್ ಮಾಡ್ತಾ ಇರ್ತೀವಿ ಅವಳಿಗೆ. ಓ ಡ್ಯಾಡಿ. ಯೂಶಲಿ ಮಕ್ಕಳು ಆಕ್ಟ್ ಮಾಡಿದಾಗ ಸ್ವಲ್ಪ ಆದ್ರೂ ಗೊತ್ತಾಗುತ್ತೆ ಆಕ್ಟ್ ಮಾಡ್ತಾ ಇದಾರೆ ಅಂತ. ಬಟ್ ಇವಳು ಮಾಡೋದು ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾರೆ. ಇದ್ರ ಹಿಂದೆ ಅವ್ರ ಅಮ್ಮಂದು ಪರಿಶ್ರಮ ಆಕ್ಚುಲಿ ನಿಜವಾಗ್ಲೂ ಮಹಾನಟಿ ಅವರಮ್ಮ.